ಸಪ್ತ ಲಾಂಛನದ ಸಪ್ತ ಎಡೆಯಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಝೇಂಕರಿಸಿ ಧರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತಿರುವ ಪ್ರತಾಪ ಸಿಂಹ ಝೇಂಕಾರ ಮಾತ್ರದಿಂದಲೇ ಚತುರ್ದಶ ಪೂರಂಗಳನ್ನೇ ಭೇಟಿಯಿಂದ ಮಹಾವೀರ ಹಸ್ತಿನಾಧೀಶ್ವರ ಗುರುಚಕ್ರೇಶ್ವರ ಪ್ರಚಂಡ ಗೌರವೇಶ್ವರ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಹಿಂಬಾಗಿಸಿದ ಅಪ್ರತಿಮ ವೀರ ಗುರು ಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಂಗತ ಈ ಕುರುಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತವನ್ನು ಪಾನ ಮಾಡಲು ಸದಾ ಸಿದ್ಧವಿರುವ ಸಹೋದರ ಸ್ಯಾತನ ಎದುರಾಳಿ ಎದೆಬಿಟ್ಟಿರುವ ಬಾಬಾ ಸಿಂಧುರಾಜ ಅಪೂರ್ವ ಬಿಲ್ಲಾಳು ಕಟ್ಟಳು ಈ ಕೌರವೇಶ್ವರನ ಕಣ್ಮಣಿ ನನ್ನ ಅಂಗಾಧಿಪಕರಣ ಮಿತ್ರ ಸುಯೋಧನ ಪ್ರಜ್ವಲಿ ಉರಿಯುತ್ತಿರುವ ದಾವಾಗ್ನಿಗೆ ಸೇನೆ ಮಹಾಜ್ಯವನ್ನೆರೆದು ಕ್ಷಣ ಕ್ಷಣಕ್ಕೂ ಈ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ಭಾವ ಸೌಬಲ ರಾಜ ಇಂತಹ ಅಪೂರ್ವ ವೀರರತ್ನಗಳು ಈ ನನ್ನ ರಾಜಲಕ್ಷ್ಮಿ ಮಣಿಮುಗಡದಲ್ಲಿ ಶೋಭಿಸುತ್ತಿರುವಾಗ ಉರುಗಲಾಂಛನನ ಮೆರಗು ಸ್ವರ್ಗ ತನಗೆ ಸರಿ ಹೋಲುವಂದಿರೇ ಮಾವ ಉರುಗಲಾಂಛನನ ಮೆರಗು ಸ್ವರ್ಗ ತನಗೆ ಸರಿ ಹೋಲುವಂದಿರೇ ಸಂಪನ್ನ ಮಣಿಮಗುಡ ಮದ್ದನಗೆ ಸುರಿಯೋಧನ ನಿಪುಣ ನಿರ್ಜಲೇಂದ್ರನಿಗೆ ದಾನಗೈದ ಕರುಣ ಸಹೋದರ ದುಶ್ಯಾಸನಾದಿಗಳು ಇರಲ್ ಎನಹಿಯರೆನಗೆ ತನಯ ಗುರುವಂದ ವಿನಯ ಸರಿಯಾಗಿ ಮುಂದೆ
ಬಲ ಪರಮಧೋ ಗಣ ಸುತ ಮುದವನಿ ಅತಮಾನಿ ಹರಿಗಳ ಗಲ ಗಲ ಬಲವನ್ನು ಮೊರೆಯದೆ ಹರಿಗಳ ಗಲ ಗಲ ಬಲವನ್ನು ಹರಿಗಳ ಗಲ ಗಲ ಬಲವನ್ನು ಮೊರೆಯುತ್ತೆ ಹರಿಗಳ ಗಲ ಗಲ ಬಲವನ್ನು ಮೊರೆಯುತ್ತೆ ಬಲರೆ ಇದರಿಯೋ ಬಲ ಬಲರೆ ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ? ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವಂತೆ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ನೋಡಿದ ತಾತ ಅವರ ಹಠಾಸ. ಕುಮಾರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡೋದು ಹೋದರೆ ಯುದ್ಧವು ಸಿದ್ಧವಲ್ಲವೇ ಮಗು? ತಾತ, ಯುದ್ಧಕ್ಕೆ ನಾವು ಸದಾ ಸಿದ್ಧ, ದೀಕ್ಷಾ ಬದ್ಧ. ನಮ್ಮ ಬಳಿ 11 ಅಕ್ಷರಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನುಚ್ಚು ಮುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಂಗ್ರೇಜ ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನು ಯಾರು? ನಮ್ಮ ಅಂಗಾಧಿಪತಿ ಕರ್ಣನಿರುವಾಗ ನಮಗೇಕೆ ಚಿಂತೆ ಅಣ್ಣ? ಯೋಧನ ಭೀಷ್ಮ ದ್ರೋಣಾದಿಗರು ಇರುವಲ್ಲಿ ಅವರ ಕಣ್ಣೆದುರು ಬೆಳೆದ ನಮಗೇತಕ್ಕೆ ಅದರ ಚಿಂತೆ? ಏನು ಪುರುಷೋತ್ತಮರು ಬರುತ್ತಿದ್ದಾರೆ? ಬರಲಿ, ಬಹಳ ಸಂತೋಷ. ಪುರುಷೋತ್ತಮರು? ಅವನ್ಯಾರು ಪುರುಷೋತ್ತಮ? ಅವನ್ ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ನಾನಿರುವಲ್ಲಿ ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟು ಕಣಕ್ಕನುಸಾರವಾಗಿ ಆದಿಗಳ ಮನೆಗೆ ಹೋದನಂತೆ. ಹೋದರೆ ಹೋಗಲಿ ಬಿಡು ಸುಯೋಧನ. ತಾತ, ನನ್ನ ಅರಮನೆಯಲ್ಲಿ ಬಾರದ ಗೌರವ ಆದರೆ ಮತ್ತೆಲ್ಲಿಂದ ಬರಬೇಕು? ಕುಮಾರ, ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವರೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಇದರ ಪಾಂಡವರಿಗೆ ಕೊಡಬೇಕಾದ ರಾಜ್ಯ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವತ್ತನಾದ ನಿನಗೆ ನ್ಯಾಯವು ಅಧೀನವು ಅಥವಾ ನ್ಯಾಯಕ್ಕೆ ನೀವೆಲ್ಲರೂ ಅಧೀನರು. ನನಗೆ ತಿಳಿದಿದ್ದನ್ನು ನಾನು ಹೇಳಿಯೇ ತೀರಬೇಕು. ಇದರ ವೀರನಿಂದ ಪರಿವೃತ್ತನಾದ ಈ ಚಕ್ರಾಧೀಶ್ವರನಿಗೆ ಈ ದಾಸಿಪುತ್ರ ನೀತಿ ವಚನ ಅನವಶ್ಯಕ. ಹಿರಿಯವನು ಪೂಜ್ಯವನು ಎಂದು ಸಹನೆಯಿಂದ ಕುಳಿತರೆ ಮಿತಿನಿ ಮೀರಿ ಮಾತನಾಡುತ್ತಿರುವೆಯ ಸಹೋದರ ದುಶ್ಯಾಸನ, ಈ ವಿದುರನ ಸಭೆಯಿಂದ ಹೊರಡಿಸು. ಎಲ್ಲವೋ ವಿದುರ, ಯಾವುದು ನ್ಯಾಯ ಯಾವುದು ಅನ್ಯಾಯ? ನಮ್ಮ ರಾಜ್ಯಸಭೆಗೆ ಬಂದು ನಮ್ಮ ಅಣ್ಣನ ಮಾತಿಗೆ ಎದುರಾಡುವೆಯ? ನೀನೀಗಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಕುಮಾರ ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಹೊರಗೆ ನೂಕುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಹಿಂದೆ ದ್ರೌಪದಿಯರ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮನು ಹೇಳಿದ ಮಾತಿನಂತೆ ನಿನ್ನ ತೊಡೆಯನ್ನು ಪ್ರಾಣಿಸಿ ಸೀಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಈ ಧನುಸ್ಸನ್ನು ಈಗಲೇ ಮುರಿದು ಬಿಸಾಡಿದೆ. ಪ್ರಮಾದವಾಯಿತು ಸುಯೋಧನ. ಪೂಜ್ಯರಾದ ವಿಧರ್ಮಾಚಾರ್ಯರನ್ನು ನಿಂದಿಸಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಕರ್ಣ, ದುರದೋಳ್ ಪಾರ್ಥನ ಶಿರವಂ ತರಿದು ತರಣೆ ಗುರುಳು ಪೆನೆನುದ ಶಪಥವನಾಡು. ಕರ್ಣ, ಕರ್ಣ, ಮಹೇಶ್ವರ ಕುವರರಂ ಮೆಚ್ಚಿಸಿ ವರಮಹೇಶ್ವರ ಕುವರರಂ ಮೆಚ್ಚಿಸಿ ವರತಾಪವನಾಡು ಇದಕ್ಕೆ ಸರಿ ಸಮನಿಹರೇ. ಕರ್ಣ
ಗೊಡ್ಡು ಬೆದರಿಕೆಗೆ ನೀನೂ ಸಹಾಯದಿರುವೆಯಾ? ಈತನ ಒಂದು ಬಿಲ್ಲು ಹೋದರೇನಾಯಿತು? ನಮ್ಮ ಶಸ್ತ್ರಾಗಾರದಲ್ಲಿ ಸಾವಿರಾರು ಬಿಲ್ಲುಗಳಿರುವೆ. ಅದು ಆಗಿರಲಿ, ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರೋ ನೋಡಿರುವೆಯಾ? ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಈ ನನ್ನ ರಾಜಸಭೆಯಲ್ಲಿ ಯಾರಾದರೂ ಎದ್ದು ನಮಸ್ಕರಿಸಿದ್ದೀಯಾದರೆ ಅವರು ಕೂಡಲೇ ಸಭೆಯಿಂದ ಹೊರಡಬೇಕಾಗುವುದು ಎಚ್ಚರ. ಇದು ರಾಜಾಜ್ಞೆ. ಸಹೋದರ ದುಶ್ಯಾಸನ, ಅಗ್ರಜ, ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧಪಡಿಸಿರುವೆಯಾ? ತೆಗೆದುಕೊಂಡು ಬಾ. ಆ ಕೃಷ್ಣನು ಬರುತ್ತಿರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆ. ಇದೋ ಅಣ್ಣ, ಸಿದ್ಧವಾಗಿರುವುದು. ಈತನು ಎಷ್ಟೊಂದು ದುರಹಂಕಾರಿ. ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳೆದ್ದು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡಲಿಲ್ಲವಲ್ಲ. ಇರಲಿ, ನನ್ನ ಪಾದದ ಅಂಗುಷ್ಟದಿಂದ ಈ ಭೂಮಾತೆಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ಯೋಗಮಾಯೇ, ಜಾಗೃತಳಾಗು. ಸುಯೋಧನ, ಭಾವ, ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಕಾಲಿಗಳಿಗೆ ನಮಸ್ಕರಿಸುವುದೇ? ಚೇಚೆ, ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ ಭಾವ. ಕೃಷ್ಣ, ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿ ಎಂದು ಹೆಮ್ಮೆ ಪಡಬೇಡ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಭೂಮಾತೆಗೆ ಎಂದು ತಿಳಿ, ನಿನಗಲ್ಲ. ಅದು ಆಗಿರಲಿ, ಬಂದ ಸಮಾಚಾರವನ್ನು ತಿಳಿಸು. ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ನೀನು ಸಮ್ಮತಿಸುವುದೇ ಆದರೆ ಆ ದುರ್ಯೋಧನರು ನಿನಗೊಂದು ಪಾಂಡವರು ನಿನಗೊಂದು ಸಂದೇಶವನ್ನು ಕಳುಹಿಸಿರುವರು. ಪಾಂಡವರ ಸಂದೇಶ? ಪಾಂಡವರ ಸಂದೇಶ? ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಏನನ್ನಾದರೂ ಕೇಳು, ಆನಂದದಿಂದ ನಿನ್ನ ಅಡಿದವರಿಗೆ ಅರ್ಪಿಸುವೆನು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಶೌರ್ಯದಿಂದ, ಯಾಚನೆಯಿಂದಲ್ಲ ಕೃಷ್ಣ, ಯಾಚನೆಯಿಂದ ಅಲ್ಲ. ಅದು ಆಗಿರಲಿ, ಬಂದಿದ್ದಾಯಿತು, ಆ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಮಮತೆ ಅಲ್ಲವೇ? ಇರಬಹುದು. ಇರಬಹುದೇನೋ, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ಯಾರಲ್ಲಿ? ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ.
ವಿಭು ಭಯಂಕರ ರೂಪ ಮನೋಹರ ವಿಭು ಭಯಂಕರ ರೂಪ ಮನೋಹರ ಚಾಪ ವಿದಯ ಶೂರ ಕರ್ಣನ ಪರಮಾಪ್ತ ವಿಜಯ ಶೂರ ಕರ್ಣನ ಪರಮಾಪ್ತ ಸೋದರ ಮವನ ಗೌರವೇಶ್ವರ ಗೌರವೇಶ್ವರ ಗುರುರಾಜ ಗೌರವೇಶ್ವರ ಸೋದರ ಪವನ ಇತದಿ ಚತುರ ಸೋದರ ಮಾವನ ಇತದಿ ಚತುರ ಸೋದರ ಮಾವನ ಇತದಿ ಚತುರ ಸೋದರ ಮಾವನ ಇತದಿ ಚತುರ ಸೋದರ ಮಾವನ ಇತದಿ ಚತುರ ಬಲೆ ಬಲ ನರ್ತಕಿಯರೇ ಸೋದರ ಮಾವನ ಇಡದಿ ಚತುರ ಗಾಂಧಾರ ದೇವಿಯ ಪ್ರೀತಿಯ ಕುವರ ಗಾಂಧಾರ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಬಲೆ ಬಲೆ ನರ್ತಕಿಯರೇ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಲವ ಲವ ಜಯ ಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲರ ಮಲ್ಲ 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 ಎಲ್ಲವ 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 ಬಲ್ಲವ 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 ಈ ಜಗ ಮಲ್ಲರ 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 ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಗುರು ಭೂಪರಾಜೇಶ್ವರ ಗುರು ವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರು ಭೂಪರಾಜೇಶ್ವರ
ಚೆಲುವ ಕೃಷ್ಣ ನೀಲವರ್ಣದ ಏ ಚೆಲುವ ಕೃಷ್ಣ ಕೊಳಲನಾದದಿ ಕೊಳಲನಾದದಿಯೇ ಕೊಳಲನಾದದಿ ಜಗದ ಜನರ ಮರುಳು ಒಳಿಪ ಕೃಷ್ಣ ನಿನಗೆ ಕೃಷ್ಣ ಪರಮಾತ್ಮ ನಿನಗೆ ಈ ನರ್ತಕಿಯರ ನಮನಗಳು ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ಕೃಷ್ಣ 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 ಈ ನನ್ನ ರಾಜಸಭೆಯಲ್ಲಿ ಕೃಷ್ಣನ ಗುಣಗಾನ ಹೇಳಿರಿ, ಮತ್ತೊಮ್ಮೆ ಹೇಳಿರಿ. ಭೀಮನಿಗೆ ಬನು ಅದು, ಹಾ. ಪುರ ದೊರೆಯ ಗದದಾರೆ ಭೀಮನಿಗಿವನು ಗಡುವೈರಮ್ಮ ಹಸ್ತಿನಪುರ ದೊರೆಯ ಗದದಾರೆ ಇವನಿಗೆ ಸರಿಸಾಟಿಯ ಹರಿಹರಿಲ್ ದೇವನಿಗೆ ಸರಿಸಾಟಿಯ ಹರಿಹರಿಲ್ ಜಲದಲ್ಲಿ ಬಲದಲ್ಲಿ ಜಲದಲ್ಲಿ ಬಲದಲ್ಲಿ ಕಲದಂಕ ಮಲ್ಲ ಕರುಣಾಳು ಕುರುಗೋಪರಾಜೇಶ್ವರ ವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುಣಾಳು ಕುರುಗೋಪರಾಜೇಶ್ವರ ತಜ್ಜಂ ಹದಗಜಂ ತಗಿಡಜ್ಜಂ ತದಿಕಿಟಕು 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 ತಜ್ಜಂ ಹದಗಜಂ ತಗಿಡಜ್ಜಂ ತದಿಕಿಟಕು 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 ತಜ್ಜಂ ಹದಗಜಂ ತಗಿಡಜ್ಜಂ ತದಿಕಿಟಕು 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 ತದಿತ್ತಗನ್ನ ಗಜಂ ತಜಂ ತರಿದಕ ದಿತ್ತಗನ್ನ ಗಜಂ ತಜಂ ತರಿ ತಗಿಡ ತದಿಮಿ ತಗಿಡ ತದಿಮಿ ತಕ ಜನ ತಗಿಡ ತದಿಮಿ ತಗಿಡ ತದಿಮಿ ತಕ ಜನ ತಗನ್ನ ಗಜೇಂ ತಜಂ ತರಿ ತಗ ದಿತ್ತಗನ್ನ ಗಜೇಂ ತಜಂ ತರಿ ತಂಗಡ ಗದಗಿಡ ಗದಂಗಡ ಗದಗಿಡ ಗದಗಿಡ ಗದಂಗಡ ಗದಗಿಡ ಗದಂಗಡ ಗದಗಿಡ ಗದಗಿಡ ತಜಂ ತರಿ ತಗ ದಿತ್ತಗನ್ನ ಗಜೇಂ ತಜಂ ತರಿ ತಂಗಡ ಗದಗಿಡ ಗದಗಿಡ ಗಿನ್ನಕ ತಂಗಡ ಗದಗಿಡ ಗದಗಿಡ ಗಿನ್ನಕ ತದಕ ಜನ ದಿಮಿದಕ ಜನ ದಿಮಿದಕ ಜನ ದಿಮಿದಕ ಜನ ತಕ್ಕಿಟ್ಟ ಜನ ತಕ್ಕಿಟ್ಟ ಜನ ತದ ಜನ ತಗದಗಿಡ ತಗದಗಿಡ ತಗದಗ ತಿರು ತಗದಗಿಡ ತಗದಗಿಡ ತಗದಗ ತಿರು ತಗದಗಿಡ ತಗದಗಿಡ ತಗದಗ ತಿರು ತಗದಗಿಡ ತಿರು ತಗದಗಿಡ ತಿರು ತಗದಗಿಡ ತಿರು 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 Tigram, 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 tagadi, midaka jen, di midaka jen, tak jum tarita, tajum tarita, tadi kita sudah, tadi ini,
ನ ಅದೊಂಗ್ ರದ್ದಿಂಗೆ ನ ತೊಂಗು ದದಿಗಿನ ಕುದದಿಗಿನ ಕುದದಿಗಿನ ಕುದಕ್ಕುರ ಜಂಪರಿತ ತಜುಂದರಿತ ದದಿಗಿನ ಕುದ ದದಿಂಗಿ ನ ಅದೊಂಗ್ ರದ್ದಿಂಗೆ ನ ತೊಂಗು ದದಿಗಿನ ಕುದದಿಗಿನ ಕುದದಿಗಿನ ಕುದಕ್ಕುರ ಜಂಪರಿತ ತಜುಂದರಿತ ದದಿಗಿನ ಕುದ ದದಿಂಗಿ ನ ಅದೊಂಗ್ ರದ್ದಿಂಗೆ ನ ತೊಂಗು ದದಿಗಿನ ಕುದದಿಗಿನ ಕುದದಿಗಿನ ದದಿಗಿನ ಕುದದಿಗಿನ ಕುದದಿಗಿನ ದದಿಗಿನ ಕುದದಿಗಿನ ಕುದದಿಗಿನ ಕುದ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕವ ಕುಟೇಶ್ವರಾಧೀನ ಕರುಣಾಳು ಕುರುಭೂಪ ರಾಜೇಶ್ವರ 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 ರಾಜೇ ಬಲೆ ಬಲೆ ನರ್ತಕಿಯರೇ, ಮುರಾರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯದ ರಾಜ್ಯಕಾರಿ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಇಲ್ಲವಾದರೆ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣವಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂತಹುದೆಂಬುದನ್ನು ತಿಳಿಯಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೋ ಭಯಂಕರವಾದ ಆತ್ಮಹತ್ಯೆಯಿಂದ ಮಾತೃಮೂರ್ತಿಯನ್ನು ತೊಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯೂ ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೌತ್ಯ, ವಿಷಭೋಜನ. ಕಪಟ ದೌತ್ಯದಲ್ಲಿ ಪರಾಜಿತರಾದ ಮೇಲೆ ಪಾಂಡವರು ವನವಾಸ, ಅಜ್ಞಾತವಾಸವನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿರುವರು. ಯಾವ ಸಂದೇಶವೋ? ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ನ್ಯಾಯವಾಗಿ ಹಿಂದೆ ಮಾಡಿದ ವಾಗ್ದಾನದಂತೆ ನ್ಯಾಯವಾಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದೆ, ಪಾಂಡವರ ಈ ವಿನಯ ವಚನವನ್ನು ಕೇಳಿದರಲ್ಲವೇ? ಬಾಲ್ಯದಿಂದಲೂ ನೀವು ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೂಷಣ, ಲಾಕ್ಷಾಗೃಹದಹನ, ಕಪಟ ದೌತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಕೃಷ್ಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಧೃತರಾಷ್ಟ್ರ ರಾಜೇಂದ್ರ, ನಿನ್ನೀ ಪುತ್ರರನ್ನು ಸ್ವೇಚ್ಛಾಚಾರಿಗಳನ್ನಾಗಿ ಹಿಂದೆ ಬಿಟ್ಟಂತೆ ಮುಂದೆಯೂ ಬಿಡುವೆಯಾದರೆ ಅಪಾರ ದುಃಖಕ್ಕಾಗಿ ಈಡಾಗಿವೆ. ಕಣ್ಣೀರು ಕಾಲುವೆಯಾಗಿ ಎರೆಯಲು ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ನಿನ್ನ ಮಕ್ಕಳಲ್ಲವೇ? ಆ ಮಕ್ಕಳಿಗೂ ಆಶ್ರಯ ಕೊಡುವಂತೆ ಪಾಂಡುರಾಜನು ಮೃತನಾದ ಬಳಿಕ ತಮ್ಮ ಬಾಲ್ಯವನ್ನು ನಿಮ್ಮ ತೊಡೆಯ ಮೇಲೆ ಕಳೆಯಲಿಲ್ಲವೇ? ಅವರಿಗೂ ಆಶ್ರಯ ಕೊಡುವಂತೆ ಸರ್ವಜ್ಞರಾದ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿರುವೆನು. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ
ಭರತ ಭೂಮಿಗೆ ಸ್ವತಂತ್ರರಾರೋ ಗುರುಕುಲಕ್ಕೆ ಗುರು ದ್ರೋಣರೇ ಗುರುಕುಲಕ್ಕೆ ಗುರು ದ್ರೋಣರೇ ಇದು ಯಾವ ನ್ಯಾಯ ಕಪಟವಂತನೆ ಮೋಸ ಅಟ್ಟಹಾಸ ಕಪಟವಂತನೆ ಮೋಸ ಅಟ್ಟಹಾಸ ಬಾಬಾ ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಜಮಸುತ ಸಂಧಿ ಬೇಡಲು ಬಂದ ರಾಯಭಾರಿಯುತ ಭರತ ವಂಶದ ಕುಲಾಂತಕನಲ್ಲವಯ್ಯ ಜಮಸುತ ಭೀಮಾರ್ಜುನನ ಕುಲ ಸಹದೇವ ಜಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿಟ್ಟು ಸುಖದಿ ಬಾಳೆ ಗುರುನಂದನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿರುವೆನು. ಇನ್ನು ವಿಚಾರ ಅವಿಚಾರ ಕರ್ತವ್ಯಗಳನ್ನು ನಿರ್ಧರಿಸುವುದು ನಿಮ್ಮೆಲ್ಲರಿಗೂ ತಿಳಿದಿರುವುದು. ಸುಯೋಧನ ಬೇಡ ಈ ಕದನ ಸುಯೋಧನ ಬೇಡ ಈ ಕದನ ಬೇಡ ಈ ಕದನ ಸುಯೋಧನ ಬೇಡ ಈ ಕದನ ಕದನ ಹರಣ ವಂಚನಾಶನ ಕದನ ಹರಣ ವಂಚನಾಶನ ಬೇಡ ಈ ಕದನ ಸುಯೋಧನ ಬೇಡ ಈ ಕದನ ಸುಯೋಧನ ಬೇಡ ಈ ಕದನ ಸುಯೋಧನ ಬೇಡ ಈ ಕದನ ಸರದಿ ಗಾಂಡೆ ಪುರುಷ ನಯನ ಸರದಿ ಗಾಂಡೆ ಪುರುಷ ನಯನ ಬೇಡ ಈ ಕದನ ಸುಯೋಧನ ಬೇಡ ಈ ಕದನ ಸುಯೋಧನ ಬೇಡ ಈ ಕದನ ಸುಯೋಧನ ಬೇಡ ಈ ಕದನ. ಸಭಾಸದರೇ, ಧೃತರಾಷ್ಟ್ರ ಪ್ರಿಯಪುತ್ರರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ಆ ಸಲಹೆಗಳನ್ನು ಮನ್ನಿಸಿ
ಅದರಂತೆ ನಡೆರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯನ್ನು ವ್ಯರ್ಥಗೊಳಿಸಿದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ಸುಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಮೇಲಲ್ಲವೇ? ತಾತ, ಆಲೋಚಿಸುವೆನು. ದುರ್ಯೋಧನ, ಬೇಡ ಕೌರವ ಯುದ್ಧ ಸಮ್ಮತವಲ್ಲ, ಸಕಲವು ಹಾನಿ ಸಮರವಿದೇಕೆ? ಬೇಡ ಕೌರವ ಯುದ್ಧ ಸಮ್ಮತವಲ್ಲ, ಸಕಲವು ಹಾನಿ ಸಮರವಿದೇಕೆ? ಪಾಂಡವರು ನೀವು ಸೋದರರಲ್ಲವೇ? ಪಾಂಡವರು ನೀವು ಸೋದರರಲ್ಲವೇ? ಪಾಂಡವರು ನೀವು ಸೋದರರಲ್ಲವೇ? ಕೌರವ ಕೌರವ ಪಾಂಡವರು ನೀವು ಸೋದರರಲ್ಲವೇ? ಪಾಂಡವರು ನೀವು ಸೋದರರಲ್ಲವೇ? ಸಮರಕ್ಕೆ ಇಳಿಯುವುದು ಉಚಿತವೇ? ಹೀಗಿರುವಾಗ ಬೇಡ ಕೌರವ ಯುದ್ಧ ಸಮ್ಮತವಲ್ಲ, ಸಕಲವು ಹಾನಿ ಸಮರವಿದೇಕೆ? ಕೌರವ ಕೌರವ ರಚಿದಾಕ್ಷಣ ಹಿತ ನುಡಿಯಾಲಿಸಿ, ಸರಸಿದಾಕ್ಷಣ ಹಿತ ನುಡಿಯಾಲಿಸಿ, ಸರಸಿದಾಕ್ಷಣ ಹಿತ ನುಡಿಯಾಲಿಸಿ. ಕೌರವ ಕೌರವ ಸರಸಿದಾಕ್ಷಣ ಹಿತ ನುಡಿಯಾಲಿಸಿ, ಸರಸಿದಾಕ್ಷಣ ಹಿತ ನುಡಿಯಾಲಿಸಿ, ಸಂಧಿಗೆ ಸಮ್ಮತಿಸಿ ಸೌಖ್ಯದಿ ಬಾಳುವಿ. ಸಂಧಿಗೆ ಸಮ್ಮತಿಸಿ ಸೌಖ್ಯದಿ ಬಾಳುವಿ. ಬೇಡ ಕೌರವ ಯುದ್ಧ ಸಮ್ಮತವಲ್ಲ, ಸಕಲವು ಹಾನಿ ಸಮರವಿದೇಕೆ? ಕೌರವ ಕೌರವ ದುರ್ಯೋಧನ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಅವರಿಗೆ ನೀಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಈ ಭೂಮಿಯನ್ನಾಳು ಕುಮಾರ. ಇದೇ ನನ್ನ ಅಭಿಪ್ರಾಯ. ಆಚಾರ್ಯರೇ, ಆಲೋಚಿಸುವೆನು.
ವತ್ಸ ಸುಯೋಧನ, ಆಲಿಸು ನುಡಿಯ ತನಯ ವಿನಯ, ಆಲಿಸು ನುಡಿಯ ತನಯ ವಿನಯ, ನೀಲಮೂರ್ತಿ ಶ್ರೀ ಕೃಷ್ಣನ ನುಡಿಯ, ಆಲಿಸು ನುಡಿಯ ತನಯ ವಿನಯ, ನೀಲಮೂರ್ತಿ ಶ್ರೀ ಕೃಷ್ಣನ ನುಡಿಯ, ಕರಸಿ ಕವರ ವರ ಪಾಂಡವರ, ಕರಸಿ ಕವರ ವರ ಪಾಂಡವರ, ತ್ವರಿತಗೊಳಿಸುತ್ತಲೇ ವರ ಸೋದರರ, ತ್ವರಿತಗೊಳಿಸುತ್ತಲೇ ವರ ಸೋದರರ, ಆಲಿಸು ನುಡಿಯ ತನಯ ವಿನಯ, ನೀಲಮೂರ್ತಿ ಶ್ರೀ ಕೃಷ್ಣನ ನುಡಿಯ, ಪಾಂಡವರೊಡನೆ ದ್ವೇಷವು ತರವೇ, ಪಾಂಡವರೊಡನೆ ದ್ವೇಷವು ತರವೇ, ರಾಜ್ಯವನಿತ್ತು ಸುಖದಿ ಬಾಳೆ, ರಾಜ್ಯವನಿತ್ತು ಸುಖದಿ ಬಾಳೆ, ಆಲಿಸು ನುಡಿಯ ತನಯ ವಿನಯ, ನೀಲಮೂರ್ತಿ ಶ್ರೀ ಕೃಷ್ಣನ ನುಡಿಯ. ವತ್ಸ ಸುಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುವುದು. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ವೃದ್ಧ ಜನನೀ ಜನಕರಿಗೆ ಸಂತೋಷವನ್ನುಂಟು ಮಾಡು. ಬಂಧು ಬಾಂಧವರ ರಕ್ತದಿಂದ ಈ ಭರತ ಭೂಮಿಯನ್ನು ನಾಜಾತವಾಗಿ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡು. ದುರ್ಬೋಧನೆಗೆ ಕಿವಿ ಕೊಡಬೇಡ. ಪಾಂಡವರು ನಿನಗೆ ಸಹೋದರರಲ್ಲವೇ ಕುಮಾರ? ಜನಕ, ಆಲೋಚಿಸುವೆನು. ಕುಮಾರ ದುರ್ಯೋಧನ, ಯಾರು? ಓಹೋ, ವಿದುರ ಚಿಕ್ಕಪ್ಪನವರು. ನನಗೆ ಉಪದೇಶ ಮಾಡುವಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ರೋದನವು. ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ ಪರಮಾತ್ಮನ ನೀ ಜರಿದು ಅನುವಿರುತ್ತಾಂಗದಿ ಬಿಡು ಕೆಡು ನುಡಿಗಳ ಅನುವಿರುತ್ತಾಂಗದಿ ಬಿಡು ಕೆಡು ನುಡಿಗಳ ಅನುವಿರುತ್ತಾಂಗದಿ ಬಿಡು ಕೆಡು ನುಡಿಗಳ ಅನುವಿರುತ್ತಾಂಗದಿ ಬಿಡು ಕೆಡು ನುಡಿಗಳ ಪಾಂಡವರಿಗೆ ಅರ್ಧ ರಾಜ್ಯವ ನೀಡಿ ಪಾಂಡವರಿಗೆ ಅರ್ಧ ರಾಜ್ಯವ ನೀಡಿ ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ ಪರಮಾತ್ಮನ ನೀ ಜರಿದು ಹೌದು ದುರ್ಯೋಧನ, ನನ್ನ ರೋದನೆಯು ಅರಣ್ಯ ರೋದನೆ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡು, ಕೆಡುವವರನ್ನು ನೋಡಿ ಅವರಿಗೆ ಸದುಪದೇಶ ಮಾಡಬಾರದೆಂದು ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಕುಮಾರ ದುರ್ಯೋಧನ, ಪಿತಾಮಹ ಭೀಷ್ಮರು
ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ, ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಇಡೀ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲ್ವಲ್ಲ ಏಕೆ? ಕೃಷ್ಣನಿಗಾಗಲಿ ಅಥವಾ ನನ್ನ ತಂದೆಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣಿಸುತ್ತವೆ. ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಶ್ಲಾಘನೀಯವಾಗಿಸಿದೆ. ಆದರೆ ಈ ನಿನ್ನ ಒಳಂಬಡುವ ಮಾತುಗಳಿಗೆ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಅಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಅಪಮಾನವೇ ಇದು? ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಬಿಡತ್ವ. ನಾನು ಅದನ್ನು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯವೇ. ಹಾಗಾದರೆ ಕೇಳು ವಾಸುದೇವ. ವೈರಿಗಳ ಸಂತಾಪದ ಮಾತೆಯ ಗರ್ಭದಲ್ಲಿನ 100 ಜನಗಳು ಜನಿಸಿದೆ. ವೀರ ಮಾತೆಯ ಗರ್ಭದಲ್ಲಿನ 100 ಜನಗಳು ಜನಿಸಿದೆ. ಶೂರತನದ ವೀರ ಬರದು ಹರಿದಯ 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 ವೈರಿಗಳ ಸಂತಾಪ ಶೌರ್ಯವನ್ನ ತನದಲ್ಲಿ ಬದರ ಶೋಧಿತ ಘಟ ಭಯಂಕರ ನೇಮಿದೆ. ಹೊಡೆಲ್ಲ ತನದಲ್ಲಿ ಬದರ ಶೋಧಿತ ಘಟ ಭಯಂಕರ ನೇಮಿದೆ. ಜಟವ ಹರಿಯದೆ ಹೊಸುವ ಮೃದನು ಮೂಲ ಬಟನೆ ಕರಿದಯ ಹರಿದಯ ಮರಿದಯ ವೈರಿಗಳ ಸಂತಾಪದ ಶೌರ್ಯವನ್ನ ಹಾಗಾದರೆ ಕೇಳು ವಾಸುದೇವ. ಈ ಕೌರವೇಶ್ವರನ್ನು ಸದೆಬಡಿಯಬೇಕೆಂದಲ್ಲವೇ ಆ ನಿನ್ನ ಹೊಟ್ಟೆ ಭಾಗ ಭೀಮ? ಅದು ಕೃಷ್ಣ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಕರ್ಣನನ್ನು ವಾದಿಸಬೇಕೆಂದಲ್ಲವೇ ನಿನ್ನ ವಂಶದ ಪಾತ್ರ? ಅದು ಕೃಷ್ಣ, ಅದು ದುರಾಗ್ರಹ. ಅಭಿಮಾನ ಶೂನ್ಯತೆಯಿಂದ ನಿರಂತರವು ನಿನ್ನಂತ ಕಪಟಿ ಸ್ನೇಹ ಬೆಳೆಸಿರಲವೇ ಆ ನಿನ್ನ ಏಡಿ ಪಾಂಡವರು? ಅದು ಕೃಷ್ಣ, ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನಂ ಪುಡಿಗೈದು ಇಡೀ ಭರದ ಗಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಆರಿಸಬೇಕೆಂದು ಹೊರಟರಲ್ಲವೇ ಆ ನಿನ್ನ ಏಡಿ ಪಾಂಡವರು? ಅದು ಕೃಷ್ಣ, ಅದು ದುರಾಶಯ. ನಾವೇ ಸಮರ್ಥರು, ನ್ಯಾಯಶೀಲರು ಎಂದು ಹೆಮ್ಮೆ ಪಡುತ್ತಿರಲ್ಲವೇ ಆ ನಿನ್ನ ಏಡಿ ಪಾಂಡವರು? ಅದು ಕೃಷ್ಣ, ದುರಾಶೆ, ದುರಾಭಿಮಾನ. ಹೆಚ್ಚನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ಕೌರವ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ.
ಕೃಷ್ಣ ಯಾರು ನಾ ಯಾರು ಎಂದರಿದೇನು ಗೊಲ್ಲ ಯಾರು ನಾ ಯಾರು ಎಂದರಿದೇನು ಗೊಲ್ಲ ಭುವನಂ ತ್ರಯವಂ ಪ್ರಗುದಿಯಾಡಿಸುವ ಭುವನಂ ತ್ರಯವಂ ಪ್ರಗುದಿಯಾಡಿಸುವ ಧೀಮಂತ ಈ ದುಶ್ಯಾಸನ ಧೀಮಂತ ಈ ದುಶ್ಯಾಸನ ಯಾರು ನಾ ಯಾರು ಎಂದರಿದೇನು ಗೊಲ್ಲ ಕೃಷ್ಣ ಹಗರಣವಿತ್ತದಿನೆಂಟು ಬಾರಿಯೋಳು ಹಣ್ಣು ಮೂಳೆಗಳ ಮುರಿಸಿಕೊಂಡೆಯೋ ಹಗರಣವಿತ್ತದಿನೆಂಟು ಬಾರಿಯೋಳು ಹಣ್ಣು ಮೂಳೆಗಳ ಮುರಿಸಿಕೊಂಡೆಯೋ ಕೊಲ್ಲನೆ ನೀನು ಎನಗೆದುರುಂಟೆ ಕೊಲ್ಲನು ನೀನು ಎನಗೆದುರುಂಟೆ ವಲ್ಲಭನೇ ನಿನ್ನೆ ಹೊಸಗುವೆ ವಲ್ಲಭನೇ ನಿನ್ನೆ ಹೊಸಗುವೆ ಯಾರು ನಾ ಯಾರು ಎಂದಂತೆ ಭುವನಂ ತ್ರಯವಂ ಪ್ರಗುದಿಯಾಡಿಸುವ ಭುವನಂ ತ್ರಯವಂ ಪ್ರಗುದಿಯಾಡಿಸುವ ಧೀಮಂತ ಈ ದುಶ್ಯಾಸನ ಧೀಮಂತ ಈ ದುಶ್ಯಾಸನ ಯಾರು ನಾ ಯಾರು ಎಂದಂತೆ ಕೃಷ್ಣ ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ ಶಾಂತವಾಗುವುದಿಲ್ಲ ನೀನು ಬಂದ ದಾರಿಯನ್ನೇ ಹಿಡಿಯುವುದೇ ಇಲ್ಲವಾದರೆ ಕೃಷ್ಣ ಅದೇ ಬಲ್ಲೆ ಗೊಲ್ಲ ವಿಚಾರ ಹೇಳಿ ಪಾಂಡವರ ಮಗಳು ಕಲಿಯುವುದು ಅದೇ ಬಲ್ಲೆ ಗೊಲ್ಲ ವಿಚಾರ ಅದೇ ಬಲ್ಲೆ ಗೊಲ್ಲ ವಿಚಾರ ಹೇಳಿ ಪಾಂಡವರ ಮಗಳು ಕಲಿಯುವೆ ಅದೇ ಬಲ್ಲೆ ಗೊಲ್ಲ ವಿಚಾರ ಬಲ್ಲವರತಿಯರನಲ್ಲ ನಾಯುವ ಬಲ್ಲವರತಿಯರನಲ್ಲ ನಾಯುವ ಬಲ್ಲ ಕೋರುವ ಕಳ್ಳ ಬಿಟ್ಟಲೆ ಬಲ್ಲ ಕೋರುವ ಕಳ್ಳ ಬಿಟ್ಟಲೆ ಅದೇ ಬಲ್ಲೆ ಬಲ್ಲ ವಿಚಾರ ಹೇಳಿ ಪಾಂಡವರ ಮಗಳು ಕಲಿಯುವೆ ಅದೇ ಬಲ್ಲೆ ಬಲ್ಲ ವಿಚಾರ ಬಲ್ಲವರತಿಯರನಲ್ಲ ನಾಯುವ ಮಗಳೇ ಆಟದಲ್ಲಿ ಹೋದರು ಮಗಳೇ ಆಟದಲ್ಲಿ ಹೋದರು ನ್ಯಾಯವಿಲ್ಲದೆ ಅರ್ಧ ರಾಜ್ಯವ ನ್ಯಾಯವಿಲ್ಲದೆ ಅರ್ಧ ರಾಜ್ಯವ ಕೇಳಲು ಕಲಿಸಿದರಲ್ಲವೇ ನಿನ್ನ ಕೇಳಲು ಕಲಿಸಿದರಲ್ಲವೇ ನಿನ್ನ ಅದೇ ಬಲ್ಲೆ ಗೊಲ್ಲ ವಿಚಾರ ಹೇಳಿ ಪಾಂಡವರ ಮಗಳು ಕಲಿಯುವೆ ಅದೇ ಬಲ್ಲೆ ಗೊಲ್ಲ ವಿಚಾರ ಕೃಷ್ಣ ಗೋಪಿಕಾಂಗಿಯರ ಮನೆಯಲ್ಲಿ ಬೆಣ್ಣೆ ಮುದ್ದೆಯನ್ನು ಕೊದ್ದು ಸವೆದನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಲು ಬಂದಿದ್ದೀಯಲ್ಲವೇ ಅದು ನಿನ್ನಿಂದ ಸಾಧ್ಯವಿಲ್ಲ ನೀನು ಬಂದ ದಾರಿಯಲ್ಲಿ ಇಡುವುದೇ ಒಳ್ಳೆಯದು ಇಲ್ಲವಾದರೆ ವಾಸುದೇವ ದುರ್ಯೋಧನ ದುಶ್ಯಾಸರ ಅಭಿಮತವೇ ನನ್ನ ಅಭಿಮತ ಅರ್ಜುನನ ಮೇಲಿನ ಅಗೆಯ ತೀರದೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ ವಾಸುದೇವ ರಾಜೇಂದ್ರ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ವಯೋವೃದ್ಧರಾದ ಇವರಿಗೆ ಸರ್ವೇ ಸಾಮಾನ್ಯವಾದದ್ದು ನಮ್ಮಂತ ವೀರ ಯೋಧರಿಗಲ್ಲ ಅರ್ಜುನ ಕರ್ಣ ನೀನು ಅವರಂತೆಯೇ ಮಾತನಾಡುವೆಯಾ ಅರ್ಜುನನ ಮೇಲಿರುವ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಇಚ್ಛಿಸುವೆಯಾ ಇದು ನಿನ್ನ ಧರ್ಮವೇ ವಾಸುದೇವ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿದ್ದೆಯಲ್ಲ ಆ ನಿನ್ನ ಧರ್ಮಕ್ಕಿಂತ ಮಿತ್ರ ಸುಯೋಧನನ ಮೇಲಿನ ಆ ಸ್ವಾಮಿ ಧರ್ಮವೇ ನನಗೆ ಮೇಲು ವಾಸುದೇವ ಯದುಪತಿ ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಎಂದೋ ನಾವು ಒಪ್ಪುವುದಿಲ್ಲ
ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನೋ, ವಿಚಾರ ಮಾಡು. ಭಾರತ ಭೂಮಿ ಸಜೈಸೆ ದುರಾಶಾ ಸಮಾನ ನಿರಾಕರಿಸಿದರೆ ಭಾರತ ಭೂಮಿ ಸಜೈಸೆ ದುರಾಶಾ ಜೈಸಿ ದುರಾಶಾ ಕರೆಸೆ ಗಣಿ ಅನುಜಾತರ ಕರೆಸೆ ಗಣಿ ಅನುಜಾತರ ದರೆಯನಿದ್ದು ಜಾತಿ ಪಡೆ ಯಾಗುವೀರ ದರೆಯನಿದ್ದು ಜಾತಿ ಪಡೆ ಯಾಗುವೀರ ವೈರವನೇ ದೇವಿ ಸೈರನೆಯ ತಾಳೆ ವೈರವನೇ ದೇವಿ ಸೈರನೆಯ ತಾಳೆ ಬಾಳೆ ಬಲು ಧರ್ಮ ಸುಗುಣ ಚರಿತ ಕರುಣ ಭರಿತ ವರಗುಣಯುತರಿಸಿ ಬಾಳೆ ಬಲು ಧರ್ಮ ಸುಗುಣ ಚರಿತ ಕರುಣ ಭರಿತ ವರಗುಣಯುತರಿಸಿ ಕೊನೆಯ ಭಾರತ ಭೂಮಿ ಸಜೈಸಿ ದುರಾಜ ಸಮಾನ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಸಜೈಸಿ ದುರಾಜ ಜೈಸಿ ದುರಾಜ. ಈ ನಿನ್ನ ಗುರು ಹಿರಿಯರು ಬಂಧುಗಳು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಆ ಪಾಂಡವರು ನಿಮ್ಮ ತಂದೆಯ ಪ್ರಜಾಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿ ಹೊರತು ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ಕೈ ಸೇರುವುದು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನಿನ್ನನ್ನು ಅಪ್ರತಿಮನೆನಿಸುವು. ಮಾನವ ಲೋಕವು ಆದರ್ಶ ನರಪತಿ ಎಂದು ಹೊಗಳವು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕುಗಳನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟಾರ್ಥವನ್ನು ನೆರವೇರಿಸು. ದಾನವ ವಿಜಯಿ ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯಲ್ಲ, ಮತ್ತಾರ ಸಲುವಾಗಿಯೋ ನಿಮ್ಮಗಳ ಸಲುವಾಗಿಯೂ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಈ ದಿನ ನಿನ್ನಲ್ಲಿ ಕ್ಷಮಾ ಭಿಕ್ಷೆಯನ್ನು ಬೇಡುತ್ತಿರುವೆನು. ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷೆ ಭಿಕ್ಷೆ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಹಾಗಾದರೆ ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಈ ದುರ್ಯೋಧನವರದಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ್ಯ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ದುರ್ಯೋಧನ,
ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲ ಕಳಂಕ ಸ್ವರೂಪನೇ, ಅಪರಾಧಗಳೇನೆಂದು ಕೇಳುವೆಯಾ? ಏನೆಂದು ಹೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಪಾಂಡವರನ್ನು ಕಪಟದೂತಕ್ಕೆ ಸೆಳೆದು ತಂದಿದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಯಲ್ಲಿ ಎಳೆದು ತಂದು ನೀನು ಮಾಡಿದ ಅವಚ್ಯ ಅಪರಾಧವು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿರು. ಸ್ನೇಹಶೀಲರು, ಆತ್ಮೀಯರು, ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿದೆ. ವಾರಣಾವತಾದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಬಂಧಗ, ವಿಷಪ್ರಾಶಾನ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣ ಗುರುಜರಾದಿ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ದೊರಕದು. ದುರ್ಯೋಧನ ಎಂದಿಗೂ ದೊರಕದು. ಆಳು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟುರಿದ ಈ ಧೀಮಂತ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರರನ್ನು ಜನಕ್ಕೆ ಕೇಕೆ ಹಾಕಿ ನಕ್ಕಳವೇ. ಓ ನಿನ್ನ ಪಾಂಡವ ಸುತಿ ಪಾಂಚಾಲಿ, ಅಂದೇ ತೊಟ್ಟೆನು ಕೃಷ್ಣ ಈ ಛಲವೆಂಬ ವಜ್ರ ಕವಚವನ್ನು. ಭೂತ ಪ್ರೇತಗಳಿಗೊಡೆನಾದ ಭೂತನಾಥೇಶ್ವರನೇ, ಕದನಕ್ಕೆ ಕರ್ಣರು ನಿಂದರೂ ಸರಿಯೇ, ಕರಿವಂಶದಿಂದ ಉದ್ಭವಿಸಿದ ಈ ಗುರುರಾಮ್ ರಾಜ್ಯವು ರಕ್ತದ ಮಡಿದಲ್ಲಿ ಕೊಚ್ಚಿಕೊಂಡು ಹೋದರೂ ಸರಿಯೇ, ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಂದು ಮಣ್ಣಾಗಿ ಹೋದರೂ ಸರಿಯೇ, ಛಲ ಛಲ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ ಮಾಡಿ ಗೆಲ್ಲಲು ಅವ ರಾಜ್ಯವ ಕೃಷ್ಣ. ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲು ಅವ ರಾಜ್ಯವ, ಛಲವನ್ನು ಬಿಡದೆ ನೆಲವನ್ನು ಕೊಡಲು, ಛಲವನ್ನು ಬಿಡದೆ ನೆಲವನ್ನು ಕೊಡಲು ಕೊಡುವುದಿಲ್ಲವೋ ರಾಜ್ಯವ. ಕಡೆಯಲಿದ್ದಾರ ಕೇಳು ಕೃಷ್ಣ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಪಾಂಡು ನನ್ನ ಕನ್ನಡನ ಯುದ್ಧವ, ಕನ್ನಡನ ಯುದ್ಧವ ನೋಡಿ ಗೆಲ್ಲಲಿ ರಾಜ ನೋಡಿ ಗೆಲ್ಲುವೆಲ್ಲ. ನೋಡಿ ಗೆಲ್ಲಲಿ ರಾಜ ನೋಡಿ ಗೆಲ್ಲುವೆಲ್ಲ, ಕೊಡುವುದಿಲ್ಲವೋ ಕೊಡುವುದಿಲ್ಲವೋ ರಾಜ್ಯವ, ಬಿಡುವುದಿಲ್ಲವೋ ಬರವ. ಹೋಗು, ಆ ನಿನ್ನ ಏಡಿ ಪಾಂಡವರಿಗೆ ಹೇಳು ಸಮರವೇ ಸಿದ್ಧವೆಂದು. ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಿಕೊಳ್ಳುವೆ? ಅಣ್ಣ, ಹೇಳಿ ಪಾಂಡವರ ಕೂಡಿದಾಡುವುದು ಬೇಡ ಬೇಡ ಬೇಸರವೋ. ಹೇಳಿ ಪಾಂಡವರ ಕೂಡಿದಾಡುವುದು ಬೇಡ ಬೇಡ ಬೇಸರವೋ, ಬೇಡ ಬೇಡ ಬೇಸರವೋ, ಬೇಡ ಬೇಡ ಬೇಸರವೋ. ಕಣ್ಮುಚ್ಚಲ ಕಾಡಿದೊರಕದು ಕಾಡಿಗೋಗದೆ, ಕಾಡಿದೊರಕದು ಕಾಡಿಗೋಗದೆ, ಕೇರಳಾದ ನೀರಾಜವನು, ಕೇರಳಾದ ನೀರಾಜವನು, ದುಷ್ಟ ಪಾಂಡವರ ಪ್ರೇಷಿ ನಡೆಯುತ್ತ, ದುಷ್ಟ ಪಾಂಡವರ ಪ್ರೇಷಿ ನಡೆಯುತ್ತ, ಗಟ್ಟಿ ನಡೆಯುವೆ ಗಟ್ಟಿ ನಡೆಯುವೆ ಗುಟ್ಟಿ ನಡೆಯುವೆ. ಅಣ್ಣ, ಇದು ಕೌರವರ ರಾಜಸಭೆಯಲ್ಲ, ಈ ಪಾಂಡನಂದನ ಮಿತ್ರಕೂಟ. ನಮ್ಮ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ಋಷರು ನಮ್ಮ ಅವಹೇಳನವನ್ನು ಹೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವವರು ನೋಡು ಅಣ್ಣ. ಸಮಯವು ದೊರಕಿದರೆ ಇವರು ಎಂತಹ ದ್ರೋಹ ಚಿಂತನೆಗೂ ಎದರತಕ್ಕವರಲ್ಲ. ಇಂಥವರ ಮಧ್ಯೆ ನಮಗೇನು ಕೆಲಸ? ನಡೆ ಅಣ್ಣ.
ಸರಿಯಾಗಿ ಹೇಳಿ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೀರಿ. ಜನಾರ್ದನ, ಈ ಮದಾಂಧರನ್ನು ತಡೆಯುವವರು ಯಾರೂ ಇಲ್ಲವೇ? ಯಾವ ಸಮಾಧಾನವನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವನ್ನು ಆಶ್ರಯಿಸುವನು, ಅವನು ಜಾಗ್ರತೆಯಾಗಿ ಸಂಕಷ್ಟಕ್ಕೀಡಾಗುವನು. ಹೋಗುವಿದುರ, ಗಾಂಧಾರಿಯನ್ನು ಕರೆದುಕೊಂಡು ಬಾ. ಕುರುರುದ್ದರೆ, ನೀವೀ ದುರ್ವರ್ತರನ್ನು ದಮನ ಮಾಡಲಾವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ನೀವೀಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಸಂಧಿ ಮಾಡಿಕೊಳ್ಳಿ.
ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರವು ಹೇಳಿರುವವು. ಈ ಅನೈಚ್ಛಿಕವಾದ ಯುದ್ಧದಿಂದ ಭರತ ವರ್ಷದಲ್ಲಿ ವೀರ ಯೋಧರ ರಕ್ತವನ್ನು ಚೆಲ್ಲಲೇಕೆ? ಈ ಮಾನವ ಜಾತಿಯನ್ನು ರಕ್ತ ಪ್ರಳಯದಿಂದ ಉದ್ಧರಿಸುವುದೇ ಆದರೆ ನಾನು ಹೇಳಿದಂತೆ ನೀವು ಮಾಡಿರಿ. ವಾಸುದೇವ, ದುರ್ವಿನೀತರಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆಯು ಹೊತ್ತಿ ಉರಿಯುತ್ತಿದೆ. ನಾನೇನು ಮಾಡಲಿ? ನಾನು ಹಂದನು, ದುರ್ಬಲನು, ಪರಾಧೀನನು. ವಾಸುದೇವ, ಪರಾಧೀನನು. ರಾಜೇಂದ್ರ, ಪುತ್ರ ಶೋಕದಿಂದ ಅಂಧನಾದ ಈ ಅಖಂಡ ಭಾರತವನ್ನು ಏಕೆ ನಿರ್ವಹಿಸಬಲ್ಲಿದೆ? ಈ ಮೋಹವನ್ನು ತ್ಯಜಿಸು. ವಿದುರ, ನನ್ನ ಕುಮಾರನಲ್ಲಿ ಹೋಗು, ಕರೆದುಕೊಂಡು ಬಾ. ಗಾಂಧಾರಿ, ರಾಜ್ಯ ಲೋಪದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನ್ನು ಸಂಧಿಗೊಳಪಡಿಸುವ ಕಾರ್ಯವೂ ನಿನಗೆ. ಹೋಗು ವಿದುರ, ಕುಮಾರನನ್ನು ಕರೆದುಕೊಂಡು ಬಾ. ಇವಳೊಂದು ಸಾರಿ, ಕೊನೆಯ ಸಾರಿ ಪ್ರಯತ್ನಿಸಿ ನೋಡಲಿ. ಯಾರು ನನ್ನನ್ನು ಕರೆಸಿದವರು? ಏಕೆ ಕುಮಾರ? ನಾನು ನಿನ್ನ ಹೆತ್ತ ತಾಯಿ. ನನ್ನ ಮಾತನ್ನು ಕೇಳುವ ಇಚ್ಛೆಯು ನಿನಗಿಲ್ಲವೇ? ಪುನಃ ಅದೇ ಮಾತು. ಭಾರತ ಕುಲ ಮಕುಟ, ಭಾರತ ಕುಲ ಮಕುಟ. ಅವರನ್ನು ಸಮಾನ ಭಾವದಿಂದ ನೋಡು ಕಂದ. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ
ಈ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ತಾಯಿ? ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿದರು. ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ಪಾಲಿಸುತ್ತಿರುವೆನು. ರಾಜ್ಯನಪೇಕ್ಷರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ವಾಸುದೇವ, ಇದನ್ನ ಕೊನೆಯ ಸಂದೇಶ. ನಾವು ಸಮಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯನ್ನಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರದಲ್ಲಿ, ಪ್ರತಿಕರ ವೀರಘೋಷದಲ್ಲಿ. ಹಿಡಿದ್ರು ನನಗಿನ್ನೂ ಸಮಯವಿಲ್ಲ. ಕುಮಾರ, ಸಮಯವಿಲ್ಲ, ಸಮಯವಿಲ್ಲ. ಅಧರ್ಮದ ಉನ್ನತನಾದವನಿಗೆ ಸಮಯ ಎಲ್ಲಿರುವುದು ಕುಮಾರ? ನೀನು ನಾಶವಾಗು, ನಿನ್ನ ಸಂಗಡ ಇಡೀ ಕುರುವಂಶವೇ ನಾಶವಾಗುವುದು. ಹಸಿದ ಬೇಟೆ ನಾಯಿ ಬೆನ್ನಟ್ಟಿ ಬರುತ್ತಿರುವಾಗ ಯಥಾಶಿತ್ ಮನುಷ್ಯನಿಗೆ ಸಮಯ ಎಲ್ಲಿರುವುದು ಕುಮಾರ? ಸಮಯ ಎಲ್ಲಿರುವುದು? ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕಣಜನ ಕಥೆಯನ್ನು ಬರೆದೆ ವಾಸುದೇವ. ಆ ನೀಚರು ನಿನ್ನನ್ನು ಬಂಧಿಸಲು ಹೊಂಚು ಹಾಕುತ್ತಿದ್ದಾರೆ ಪರಮಾತ್ಮ. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ವಾಸುದೇವ, ಇದು ನಿನಗೆ ಕೈ ಜೋಡಿಸಿ ಬಿಡುವೆನು. ಈ ರಾಜಸಭೆಯಿಂದ ಈಗಂದೀಗಲೇ ಹೊರಟು ಹೋಗು. ಒಂದು ಕ್ಷಣವೂ ನಿಲ್ಲಬೇಡ ವಾಸುದೇವ, ಒಂದು ಕ್ಷಣವೂ ನಿಲ್ಲಬೇಡ. ಏನು, ಆ ದುರ್ಯೋಧನನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡುವುದೇ? ನಾನು ಯಾವ ಆಶೋತ್ತರ ಇದು ಆಗತಕ್ಕಂತಹ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರಲ್ಲೊಂದು ಅಲ್ಪಾವೃತ್ತದಿಂದ ಜಗತ್ತಿನ ಪ್ರಭವ ಪ್ರಳಯಗಳು ಪ್ರಾರಂಭವಾಗುವುದು. ಆಕಾಶ ಗ್ರಹತಾರಕ ಸಮೂಹವು ಮಕ್ಕಳ ತಿರುವು ಕಲ್ಲಿವಿನಂತೆ ಕುಣಿಯತೊಡಗುವುದು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮಣ್ಣಿನಲ್ಲಿ ಹೊರಳಾಡುವರು. ಅಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಎದುರುವುದೇ? ದಾನವ ವಿಜಯಿ ಯದುಪತಿಗೆ ಶತ್ರುಗಳ ಭಯವೇ ಪರಮಾತ್ಮ. ಇಲ್ಲ ವಾಸುದೇವ, ಇಲ್ಲ. ನೀನು ಭಕ್ತ ಪರಾಧೀನಲ್ಲವೇ? ಭಕ್ತಳಾದ ನನ್ನ ಮೊರೆ ನಾಲಿಸುವುದು ನಿನ್ನ ಕರ್ತವ್ಯವಲ್ಲವೇ? ವಾಸುದೇವ, ಓ ಪಾಂಡ ವಾಸುದೇವ, ಇದು ನಿನ್ನ ಚರಣದಲ್ಲಿ ಬಿದ್ದು ಬೇಡಿಕೊಳ್ಳುವೆ. ಈಗಲೇ ಈ ರಾಜ್ಯಸಭೆಯಿಂದ ಹೊರಟು ಹೋಗು. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ಯಾವ ಮಹೋತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಾಶವಾಯಿತು. ದುರ್ಯೋಧನನನ್ನು ಪ್ರಿಯ ಬಂಧು ಎಂದು ಆಲಂಗಿಸಲು ಬಂದೆ. ಆದರೆ ಅವನ ಔದತ್ತವು ನನ್ನ ಗೆಳೆತನದ ವರದಾಸ್ತವನ್ನು ವಜ್ರಿಯ ವೈರವೃಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ದಿನದ ರಾಜ್ಯಸಭೆಯಲ್ಲಿ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತ ಕಪೋತ್ತವು ರೆಕ್ಕೆಗಳು ಹುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ಏಡಿಯಂತೆ ನಾನಿಲ್ಲಿಂದ ಪಲಾಯನ ಮಾಡುವೆನು. ಇನ್ನೆಲ್ಲಿ ಪಲಾಯನ? ಕೃಷ್ಣನನ್ನು ಬಂಧಿಸಿರಿ, ಕೃಷ್ಣನನ್ನು ಹಗ್ಗದಿಂದ ಬಂಧಿಸಿರಿ. ಯಾರನ್ನು ಬಂಧಿಸುವಿರೋ? ಮಂದಮತಿಗಳ. ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಯೊಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಯೊಳು ಸೈರನೆ. ಅದೇ ಕುಂದು ಬದರುವೆ, ಅದೇ ಮಾತ ಬದರುವೆ, ಅದೇ ಕುಂದು ಬದರುವೆ, ಅದೇ ಮಾತ ಬದರುವೆ. ಕುಲಯಿನ ಕುಲವ ಮನೆಯ ದುರದನು ಕಡಿಯದು ಬಿಡುವೆ. ಕುಲಯಿನ ಕುಲವ ಮನೆಯ ದುರದನು ಕಡಿಯದು. ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಯೊಳು ಸೈರನೆ. ಕದನದೊಳು ನಿನ್ನ ಮದವನದಾಗಿ
ಸಾಗಿಪ ಚದುರನೆಯ ಮರುಳೆ ಮಂದಮತಿಯಂತೆ ಮುಂದ ಮರೆಯದೆ ಮಂದಮತಿಯಂತೆ ಮುಂದ ಮರೆಯದೆ ಗತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಯಳು ಸೈರನೆ 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 ಯಾರನ್ನು ಬಂಧಿಸುವಿರೋ ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಗೆಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರಾ? ಇದೆಂದಿಗೂ ಸಾಧ್ಯವಿಲ್ಲ. ಕೃಷ್ಣ, ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಸಹೋದರ ದುಶ್ಯಾಸನ, ಹಗ್ಗದಿಂದ ಕೃಷ್ಣನನ್ನು ಬಂಧಿಸಿರಿ.